ಕಬ್ಬು ಬೆಳೆಗಾರರ ಪ್ರತಿಭಟನೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲರು ರೈತ ಮುಖಂಡರನ್ನು ಬೆಂಗಳೂರಿಗೆ ಕರೆದ್ರು, ಸಭೆ ಮಾಡೋಣ ಬನ್ನಿ ಅಂತ. ಶಿವಾನಂದ ಪಾಟೀಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತ ಮುಖಂಡರು. ಫೋನ್ನಲ್ಲಿ ಶಿವಾನಂದ ಪಾಟೀಲರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಿದ್ರು. ನಾನು ಏನು ಮಾಡಲಿ, ಇದು ನನ್ನ ಹಣೆ ಬರಹ, ನಾಳೆ ನೀವೇನು ನಿರ್ಧಾರ ಮಾಡ್ತೀರೋ ಅದರ ಮೇಲೆ ನಿಂತಿದೆ ಶಿವಾನಂದ ಪಾಟೀಲ್ರು ಹೇಳಿದ್ರು. ಶಿವಾನಂದ ಪಾಟೀಲರು ವಿಜಯಪುರದಲ್ಲಿದ್ದಾರೆ. ವಿಜಯಪುರದಲ್ಲೂ ರೈತ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ನಡೆಸ್ತಾ ಇರುವ ರೈತರನ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದವರು ಎಂ.ಬಿ. ಪಾಟೀಲ್. ಮಂತ್ರಿಗಳ ಸೂಚನೆ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲರಿಗೆ, ಪ್ರತಿಭಟನಾ ನಿರತ ರೈತರನ್ನ ಹೋಗಿ ಭೇಟಿಯಾಗಿ ಅಂತ. ಇಷ್ಟು ದಿನ ಯಾಕೆ ಹೋಗ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರಂತೆ. ಶಿವಾನಂದ ಪಾಟೀಲರು ಅಸಹಾಯಕತೆ ತೋಡ್ಕೊಂಡ್ರಂತೆ. ನೀವು ಹೋಗು ಅಂತೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಬೇಡ ಅಂತಾರೆ. ಏನ್ ಮಾಡ್ಲಿ, ನನ್ನ ಹಣೆ ಬರ ಹಿಂಗಿದೆ ಅಂತ. ನಾಳೆ ನೀವೇನು ಡಿಸಿಷನ್ ಕೊಡ್ತಿರ್ತೀರಿ, ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ಸ್ವಲ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡ್ತಾ ನಾಳೆ ನೀವೇನು ಡಿಸಿಷನ್ ಕೊಡ್ತಿರ್ತೀರಿ, ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ಸ್ವಲ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರು ಅಂತೂ ಇಂತೂ ಪ್ರತಿಭಟನಾ ನಿರತ ರೈತರ ಭೇಟಿಗೆ ಹೊರಟಿದ್ದಾರೆ. 8 ದಿನಗಳ ಪ್ರತಿಭಟನೆಯ ನಂತರ
ಭೇಟಿಗೆ ಹೊರಡುವುದಕ್ಕಿಂತ ಮುಂಚೆ ಸಕ್ಕರೆ ಸಚಿವರು ಹೇಳಿದ್ದೇನು ಕೇಳಿಸ್ಕೊಳ್ಳಿ. ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗ್ ಅನ್ನ CM ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಹೋಗ್ತಾ ಇದ್ರು ಸರ್ ಕಂಟಿನ್ಯೂ ತಮ್ಮನ್ನ ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ? ಅಲ್ಲಿ ಹೋಗ್ಬೇಡಿ ಮಾಡ್ಬೇಡಿ ಅಥವಾ ಆ ರೀತಿ ಆಗ್ತಾ ಇದಾರ? ಈ ರೀತಿ ಏನು ಒತ್ತಡ ಇರುವುದಿಲ್ಲ. ಈಗ ನಿನ್ನೆ HK ಪಾಟೀಲ್ ಹೋಗಿದ್ರು, ಒತ್ತಡ ಇರುವುದೇ ಅಲ್ವಾ ಆ ಸಂದರ್ಭದಲ್ಲಿ. ಇದು ಏನಂದ್ರೆ ಸಿಚುವೇಶನ್ ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಇದನ್ನು ಸಮ ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕೆ ಆಗ್ಬಾರ್ದು, ಸಾಮರಸ್ಯದಿಂದ ಬಗೆಹರ್ಬೇಕಂತೇಳಿ ಒಂದು ಪ್ರಯತ್ನ ನಾವು ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾ ಇದಾರೆ. ಅದು ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು. FRP ಯಾರ ಕೈಯಲ್ಲಿದೆ? ಇವತ್ತು ಅವ್ರ ಕೈಯಲ್ಲೇ ಇದೆ. ಇವು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ನಾಳೆ 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 ನೀವೇನು ಡಿಸಿಷನ್ ಕೊಡ್ತಿರ್ತೀರಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನೋಡಪ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಸರ್. ಮತ್ತು ನೀವು ಹೋಗಂದಾಗ ನಾನು ಅವ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರು DC ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೀನಿ? ಆಯ್ತು ಸರ್, ಮತ್ತು ನಾ ಏನು ಮಾಡ್ತಾ ನಾಳೆ ನೀವೇನು ಡಿಸಿಷನ್ ಕೊಡ್ತಿರ್ತೀರಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನೋಡಪ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಸರ್. ಮತ್ತು ನೀವು ಹೋಗಂದಾಗ ನಾನು ಅವ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರು DC ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೀನಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.